ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ನ್ಯೂ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ವ್ಯಾಪ್ತಿಯಲ್ಲಿ ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಯೋಜನೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಪ್ರಮುಖವಾದಂತಹ ನಿರ್ಧಾರ ಇದು. ಆದರೆ ಈ ಯೋಜನೆಗೆ ಕಳೆದ 7-8 ತಿಂಗಳಿಂದಲೂ ಕೂಡ ಸ್ಥಳೀಯವಾಗಿ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಯೋಜನೆಯನ್ನು ಮಾಡಿದ್ದೇ ಆದರೆ ಕೃಷಿ ಭೂಮಿ ನಾಶ ಆಗ್ತದೆ, ಜೊತೆಗೆ ಇಲ್ಲಿರ್ತಕ್ಕಂತಹ ಹೈನುಗಾರಿಕೆ ಸಂಪೂರ್ಣವಾಗಿ ನಾಶ ಆಗ್ತದೆ. ಹಾಗಾಗಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂಥೇಳಿ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದ್ದಾವೆ. ಇದರ ಮಧ್ಯೆ ಈಗ ಪ್ರಾಧಿಕಾರ ರೈತರ ಭೂಮಿಗೆ ಬೆಲೆಯನ್ನು ನಿಗದಿ ಮಾಡಿದೆ. ಈ ವಿಚಾರವಾಗಿ ಮಾಗಡಿ ಮತಕ್ಷೇತ್ರಕ್ಕೆ ಒಳಪಡ್ತಕ್ಕಂತಹ ಬಿಡದಿಯ ಬೈರಮಂಗಲ ಕಂಚುಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಈ ಯೋಜನೆ ಆಗ್ತಾ ಇದೆ, ಇದರ ಹಿನ್ನೆಲೆ ಮಾಗಡಿಯ ಶಾಸಕರಾಗಿರುವಂತಹ HC ಬಾಲಕೃಷ್ಣರವರು ರಾಮನಗರದಲ್ಲಿ ಇರತಕ್ಕಂತಹ GBIT ಕಚೇರಿಯಲ್ಲಿ GBIT ಅಧ್ಯಕ್ಷರಾಗಿರುವಂಥ ಗಾಣಕಲ್ ನಟರಾಜ್ ಅವರ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಬಾಲಕೃಷ್ಣರವರು ಕೂಡ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ. ಕಳೆದ 7-8 ತಿಂಗಳಿನಿಂದ ಈ ಭಾಗದ ರೈತರು ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲವರಿಗೆ ಸರಿಯಾದಂತಹ ಮಾಹಿತಿ ಇಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾನು ಒಂದು ಗ್ರಾಮಕ್ಕೆ ಹೋದಾಗ ನನ್ನ ಮೇಲೂ ಕೂಡ ಗಲಾಟೆಯನ್ನು ಮಾಡಿದರು. ಆದರೆ ಆ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ವಾಪಸ್ ಪಡಿತೇವೆ. ರೈತರು ಈ ಒಂದು ಯೋಜನೆಗೆ ಸಹಕಾರವನ್ನು ಕೊಡಬೇಕು. ಇದರಿಂದ ಒಂದೊಳ್ಳೆಯ ಸಿಟಿಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಬಾಲಕೃಷ್ಣರವರು ಹೇಳಿದ್ದಾರೆ. ಜೊತೆಗೆ ಏನು ಹಿಂದೆ 1.5 ಕೋಟಿಯನ್ನು 1 ಎಕರೆಗೆ ನಿಗದಿಯನ್ನು ಮಾಡಲಾಗಿತ್ತು. ಆದರೆ ಈಗ ಪ್ರತಿ ಎಕರೆಗೆ 2 ಕೋಟಿಗೂ ಹೆಚ್ಚು ಹಣವನ್ನು ಏನು ಸರ್ಕಾರದ ಮೂಲಕ ರೈತರಿಗೆ ಅವರ ಜಮೀನಿಗೆ ಏನು ಪರಿಹಾರದ ಹಣವನ್ನು ಕೊಡಬೇಕು, ಅದು ಈಗಾಗಲೇ ಸಿದ್ಧವಾಗಿದೆ. ಮುಂದಿನ 1 ತಿಂಗಳಲ್ಲಿ ಯಾರಾದರೂ ಅರ್ಜಿಯನ್ನು ಹಾಕಿಕೊಂಡ್ರೆ ಅಂತಹ ರೈತರಿಗೆ ಜಮೀನಿಗೆ ಏನು ತಕ್ಕಂತಹ ಬೆಲೆಯನ್ನು ನಾವು ಕೊಡಲಿಕ್ಕೆ ತಯಾರಾಗಿದ್ದೇವೆ ಎನ್ನುವಂಥ ಮಾತನ್ನು ಬಾಲಕೃಷ್ಣರವರು ಹೇಳಿದ್ದಾರೆ. ಜೊತೆಗೆ ಈ ಒಂದು ಯೋಜನೆಗೆ ಹಣದ ಕೊರತೆ ಇದೆ ಅಂತೇಳಿ ಸಾಕಷ್ಟು ಅಪಪ್ರಚಾರ ಆಗ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಹಣದ ಕೊರತೆ ಇಲ್ಲ, ಸರ್ಕಾರ ಸಮರ್ಥವಾಗಿದೆ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ಇದು 2006ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಇಂದಿನ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ HD ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ. ನಾವು ಹೊಸದಾಗಿ ಯಾವುದೇ ಒಂದು ಯೋಜನೆಯನ್ನು ರೂಪಿಸ್ತಾ ಇಲ್ಲ, ಬದಲಾಗಿ ಕುಮಾರಸ್ವಾಮಿ ಅವರ ಕನಸಿನ ಯೋಜನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಎನ್ನುವ ಮೂಲಕ ಇದು ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವ ರೀತಿಯಲ್ಲೂ ಕೂಡ ಬಾಲಕೃಷ್ಣರವರು ಮಾತನಾಡಿದ್ದಾರೆ. ನಮಗೆ ಎಲ್ಲ ನಮ್ದು ಡೆವಲಪ್ಮೆಂಟ್ ಅಥಾರಿಟಿಗಳಿಂದ ಕೂಡ ಹಣ ಕ್ರೋಢೀಕರಣ ಮಾಡ್ಕೊಂಡವ್ರೆ. ಸರ್ಕಾರದಿಂದನೂ ಕೂಡ ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ ಮೇಲೆ ಕೂಡ ನಾವು ಹಣ ತಗೊಂತಾ ಇದ್ದೀವಿ. ಸರ್ಕಾರ ಹುಡ್ಕೊಂಡಿಂದ ನಮಗೆ 16-17 ಸಾವಿರ ಕೋಟಿ ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ. ಸರ್ಕಾರ ಅದಕ್ಕೆ ಗ್ಯಾರಂಟಿ ಕೊಟ್ಟಿದೆ. ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡ್ಬೇಕಲ್ಲ, ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ. ನಮ್ಗೆ ಹಣಕ್ಕೆ ಏನು ಕೊರತೆ ಇಲ್ಲ, ಹಣ ರೆಡಿ ಇದೆ. ಇವತ್ತು ಅರ್ಜಿ ಕೊಟ್ರೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ನಮ್ಮ ಸ್ನೇಹಿತರು ಏನು ಹೇಳೋರು ನೆನ್ನೆ, ನಂಬೇಡಿ ಯಾರುವೆ ಸುಳ್ಳು, ಇದು ಫೈನಲ್ ನೋಟಿಫಿಕೇಶನ್ ಮಾಡೋಕ್ಕಿಂತ ದರ ನಿಗದಿ ಮಾಡೋಕ್ಕಾಗಲ್ಲ, ದರ ನಿಗದಿ ಸುಳ್ಳು ಹೇಳ್ಬಿಡ್ತಾವ್ರೆ ಅಂತ. ಯಾವ ಸುಳ್ಳು ಇಲ್ಲ, ಇಲ್ಲಿ ಬಂದಿರ್ತಕ್ಕಂಥದ್ದೆಲ್ಲ ಸತ್ಯ, ಎಲ್ಲ ನಿಜ. ಅವ್ರೇನಾದ್ರು ನಮ್ಮ ಸ್ನೇಹಿತರು ಹೋರಾಟ ಮಾಡ್ತಿರ್ತಾರೆ, ಅವ್ರ ಜಮೀನಿದ್ರೆ ಅವ್ರೇನೋ ಅರ್ಜಿ ಕೊಟ್ಟರೆ ಇನ್ನೊಂದು ತಿಂಗಳು ಅವ್ರಿಗೆ ದುಡ್ಡು ಕೂಡ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಜಾಗ ಬೇಕು ಅಂದ್ರೆ ಜಾಗ ಕೊಡ್ತೀವಿ, ದುಡ್ಡು ಬೇಕು ಅಂದ್ರೆ ದುಡ್ಡು ಕೊಡ್ತೀವಿ. ನಾವು ಯಾತಕ್ಕೆ ಇದನ್ನು ನಿಧಾನ ಮಾಡೋದು ಅಂತಂದ್ರೆ ಫೈನಲ್ ನೋಟಿಫಿಕೇಶನ್ನ ನಮ್ಗೆ ರೇಟ್ ನಿಗದಿ ಆಗಬೇಕು, ನೀವು ದಯಮಾಡಿ ಮಾಡಬೇಡಿ ಅಂತ ನಾನೇ ಒತ್ತಾಯ ಮಾಡಿ ಒತ್ತಡ ಹಾಕಿ ಸರ್ಕಾರದ ಮೇಲೆ ನಮ್ದು ದರ ನಿಗದಿ ಮಾಡಿದ್ರೆ ಫೈನಲ್ ನೋಟಿಫಿಕೇಶನ್ ಮಾಡ್ಕೊಡುದು ನೀವು ಅಂತೇಳಿ ಒತ್ತಡ ಹಾಕಿ
ಅಂತಿಮವಾಗಿ 2 ಕೋಟಿ ಎಲ್ಲರಿಗೂ ದಾಟಿದ ಮೇಲೆ ನಾವು ಈ ಫೈನಲ್ ನೋಟಿಫಿಕೇಶನ್ ಇನ್ನೇನು ಮಾಡ್ತಾರೆ. ನೋಟಿಫಿಕೇಶನ್ ಆಗಿ 15 ದಿವಸದಲ್ಲಿ ಎಲ್ಲರಿಗೂ ಕೂಡ ಪೇಮೆಂಟ್ ಶುರು ಆಗ್ತದೆ. ಹಣಕ್ಕೆ ಯಾವುದೇ ಕೊರತೆ ಇಲ್ಲ, ಹಣನ ಕೊಡ್ಲಿಕ್ಕೆ ನಾವು ತಯಾರಿ. ಅವರೇ ಅಲ್ವೇನ್ರಿ ಇದನ್ನ ಮಾಡಿದವರು. ಈ ಮಾತನ್ನ ಅವ್ರು ಮುಖ್ಯಮಂತ್ರಿ ಆದಾಗ ಅವರು ಇದಕ್ಕೆ ಬಂದಾಗ ಬೈರ್ಮಂಗ್ಲ ಕ್ಲಾಸಿಗೆ ಬಂದಾಗ ಕಜ್ಗಾರ್ನಳ್ಳಿಗೆ ಬಂದಾಗ ಒಂದೇ ಒಂದು ಆರ್ಡರ್ ಮಾಡ್ಬೋದಾಯ್ತು, ಕರೀರಿ ಅವ್ನ ಚೀಫ್ ಸೆಕ್ರೆಟರಿನ, ತಗೊಳ್ರಿ ಆರ್ಡರ್ನ, ವಜಾ ಮಾಡ್ರಿ ಅದ್ರ ಮುಗಿದೋಗಿತ್ತು. ಅವತ್ತು ಇನ್ನೊಂದು ಕನ್ಸೆಂಟ್ ಕೂಸು ಯೋಜನೆ ನಾನು ಮಾಡ್ತೀನಿ ಅಂತ ಹೇಳಿ ಆ ಮೀಡಿಯಾದಲ್ಲಿ ತೋರಿಸಿದ್ರು ಟಿವಿನಲ್ಲಿ 40% ಕೂಡ ಕೇಳಿದ್ದೆ ನಾನು ಡೆವಲಪ್ಡ್ ಏರಿಯಾದಲ್ಲಿ ಅಂತ. ನೀವೇ ನೋಡಿದ್ರಪ್ಪ ಟಿವಿನಲ್ಲಿ. ಈಗ ರಾಜಕೀಯವಾಗಿ ವಿರೋಧ ಮಾಡ್ತಾವ್ರೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ಔಷಧಿ ಇಲ್ಲ. ಈಗ ನ್ಯಾಯಯುತವಾಗಿ ಮಾತಾಡ್ತಕ್ಕಂಥವ್ರ ಹತ್ರ ಮಾತಾಡ್ಬೋದು, ರಾಜಕೀಯವಾಗಿ ಮಾತಾಡೋದ್ರ ಮಾತಾಡೋಕ್ಕಾಯ್ತದ? ಒಟ್ಟಾರೆ GBLT ಯೋಜನೆಗೆ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಸರ್ಕಾರ ರೈತರ ಭೂಮಿಗೆ ಬೆಲೆಯನ್ನ ನಿಗದಿ ಮಾಡಿದೆ. ಭವಿಷ್ಯದ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪ್ತದೆ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.